ಧರ್ಮಸ್ಥಳದ SIT ತನಿಖೆ ಬಗ್ಗೆ ಏನಾದರೂ ಹೇಳ್ತೀರಾ? ಧರ್ಮಸ್ಥಳದಲ್ಲಿ ಕೇವಲ SITಗಲ್ಲ, ನಮ್ಮ ನಂಬಿಕೆ, ನಮ್ಮ ಆರಾಧ್ಯ ದೈವನ ಮೇಲೆ ಮತ್ತು ಧರ್ಮಕ್ಷೇತ್ರದ ಮೇಲೆ ಏನು ಕಳೆದ 12 ವರ್ಷಗಳಿಂದ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇರುವಂಥವ್ರು, ಕಳೆದ 1-2 ತಿಂಗಳಿಂದ ಯಾರು ಮೊಹಮ್ಮದ್ ಸಮೀರು ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಅವರು ಇವರು ಸೇರಿ ಯಾವ ರೀತಿಯಲ್ಲಿ ಧರ್ಮಕ್ಷೇತ್ರವನ್ನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು, ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಅವರು ಎಕ್ಸ್ಪೋಸ್ ಆಗಿದ್ದಾರೆ. SIT ರಿಪೋರ್ಟ್ ಇನ್ನೂ ಬರುವಂತಿದೆ. ಮೊದಲನೇದಾಗಿ ಯಾರು ಮಂಜುನಾಥನ ಭಕ್ತರಿದ್ದಾರೋ, ಯಾರು ಧರ್ಮಸ್ಥಳದ ಭಕ್ತರಿದ್ದಾರೋ ಅವರೆಲ್ಲರೂ SITಯನ್ನು ಸ್ವಾಗತ ಮಾಡಿದ್ರು. ನ್ಯಾಯಯುತವಾಗಿ ಅಲ್ಲಿ ಆಗಿರುವಂತ ಅನ್ಯಾಯ ಏನಾದರೂ ಇದ್ರೆ ಅದು ನ್ಯಾಯಯುತವಾಗಿ ಬರಬೇಕು ಅಂತ ಹೇಳಿದ್ರು. ಆದ್ರೆ ಇವರು ಮಾಡಿರುವ ಅನೇಕ ಹುನ್ನಾರಗಳಿಂದ ಆ ಮಾಸ್ಕ್ ಮ್ಯಾನ್ ಆಗ್ಬೋದು ಅಥವಾ ಆ ಭಟ್ ಅವರಾಗ್ಬೋದು, ಆ ವಿಷಯಗಳನ್ನೆಲ್ಲ ಸೃಷ್ಟಿ ಮಾಡಿ SIT ಬರೋಕ್ಕಿಂತ ಮುಂಚೆನೆ ಇವತ್ತು ಒಂದು ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆ ಮಂಜುನಾಥನೇ ರಾಜ್ಯದ ಜನರಿಗೆ ಕೊಟ್ಟಿದ್ದಾನೆ. ಹೀಗಾಗಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸೌಜನ್ಯಗೆ ನ್ಯಾಯ ಸಿಕ್ಕತ್ತಾ ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ಸೇರಿದಂತ ಪ್ರತಿಯೊಂದು ಜೀವವು ಇದನ್ನು ಹೊರತುಪಡಿಸಿ ನಮ್ಮ ಊರಿನವರಾಗ್ಬೋದು, ನಮ್ಮ ರಾಜ್ಯದವರಾಗ್ಬೋದು, ಎಲ್ಲರಿಗೂ ಒಂದೇ. SIT ತನಿಖೆ ಮುಗಿದ ನಂತರ ಸೌಜನ್ಯ ಪ್ರಕರಣದ ಏನದನ್ನ ಮುಚ್ಚಾಕಲಾಗಿದೆ, ನಾನು ಅವ್ರ ಅಮ್ಮನಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡಿ. ನಮಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಬೇಕು.